ಒಂದ್ ಕಡೆ ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ 25 ಕೋಟಿಯ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯವರ ಕಾಲದಲ್ಲೂ ಕೂಡ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ರು. ರಾಜಾಜಿನಗರದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಖಾತೆಗೆ ಹಣವನ್ನ ಹಾಕಲಾಗಿತ್ತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಖಾತೆಯಲ್ಲಿ 25 ಕೋಟಿ ರೂಪಾಯಿಯನ್ನ ಇಟ್ಟಿದ್ರು. ಅದರಲ್ಲಿ 13 ಕೋಟಿ ರೂಪಾಯಿಯನ್ನ ಸೇಲಂಗೆ ಕಳುಹಿಸಲಾಗಿತ್ತು. ಅದರ ವಿಚಾರಣೆಯೇ ಪೂರ್ತಿಯಾಗಿಲ್ಲ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ. ಈಗ ಇಡಿ ಅವ್ರಿಗೆ ಅಧಿಕಾರ ಇದೆ, ಇಡಿ ಸಿಬಿಐ ಐಟಿ ಅವ್ರಿಗೆ ಅಧಿಕಾರ ಇದೆ, ಮಾಡ್ತಾರೆ. ಅದೊಂದು ಗಂಭೀರ ಆರೋಪ ಆಗಿರೋದ್ರಿಂದ ಇಡಿ ಬಂದಿದೆ. ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಥವಾ ಸರ್ಕಾರಕ್ಕೆ ಹೇಳೋದು ಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವು ಸಹ ಅಧಿಕಾರದಲ್ಲಿದ್ದಾಗ ರಾಜಾಜಿನಗರದ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ 25 ಕೋಟಿ ರೂಪಾಯಿಯನ್ನ ಫಿಕ್ಸೆಡ್ ಡಿಪಾಸಿಟ್ ಇಟ್ಟು ಅದರಲ್ಲಿ 13 ಕೋಟಿನ ಸೇಲಂಗೆ ವರ್ಗಾವಣೆ ಮಾಡಿದ್ರು. ಈಗಲೂ ಸಹ ಅದರ ಪೂರ್ಣ ವಿಚಾರಣೆ ಆಗಿಲ್ಲ. ಅದು ನ್ಯಾಯಾಲಯದಲ್ಲಿರೋದ್ರಿಂದ ಅದನ್ನು ಚರ್ಚೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇಟ್ಕೊಂಡಿದ್ದಾರೆ ವಿನಃ ಸ್ವಲ್ಪ ಯೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಬೇಕಾಗುತ್ತೆ. ಆದ್ದರಿಂದ ಈ ಕೆಲವು ಹುಳುಕುಗಳು ಲೋಪದೋಷಗಳಿದೆ ನೋಡಿ. ಅಕ್ರಮವನ್ನು ಸಕ್ರಮ ಮಾಡ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬರ್ತಾ ಇದೆ. ಸಿವಿಲ್ ಸೊಸೈಟಿ ಎಚ್ಚೆತ್ಕೊಳ್ದಿಲ್ಲ ಅಂತ ಹೇಳಿದ್ರೆ ಹಣ ಪೋಲಾಗೋದು ಗ್ಯಾರಂಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.